ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವಿಂದು ಸಿವಿಲ್ ಪೊಲೀಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ 2008ರ ಭಾಗ 3ರೊಂದಿಗೆ ನಾವು ನಿಮ್ಮೊಂದಿಗೆ ಮತ್ತೆ ಬಂದಿದ್ದೇವೆ ಸ್ನೇಹಿತರೆ. ನಾವು ಮತ್ತೆ ಹೇಳುತ್ತಿದ್ದೇವೆ, ಪೊಲೀಸ್ ಪರೀಕ್ಷೆಗಳಿಗೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯು ಅತ್ಯಂತ ಪ್ರಮುಖವಾಗಿರುತ್ತದೆ. ಇಲ್ಲಿನ ಉಳಿದ 3 ಆಯ್ಕೆಗಳ ಮೇಲೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಿಂದ ನಾವು 2008ರ ಪ್ರಶ್ನೆ ಪತ್ರಿಕೆ 3ನೇ ಭಾಗದೊಂದಿಗೆ ನಾವು ನಿಮ್ಮ ಮಾಹಿತಿಗಳ ತಂಡ ನಿಮ್ಮೊಂದಿಗೆ ಬಂದಿದ್ದೇವೆ. ಬನ್ನಿ ಸ್ನೇಹಿತರೆ, ಎಂದು 3ನೇ ಭಾಗವನ್ನು ನೋಡೋಣ, ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ. ಪ್ರಶ್ನೆ 51 ಸ್ನೇಹಿತರೆ, MS ಆಫೀಸಿನ ವಿಸ್ತೃತ ರೂಪ ಏನು? ಬೆಂಗಳೂರಿನ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಕಚೇರಿ, ಮೈಕ್ರೋಸಾಫ್ಟನ ಒಂದು ಕಂಪ್ಯೂಟರ್ನ ತಂತ್ರಾಂಶ, ಅಂಚೆ ಕಚೇರಿಯ ಇಮೇಲ್ ಸರ್ವಿಸ್ ಹಾಗೂ ಮಿನಿಸ್ಟರ್ ಆಫ್ ಸ್ಟೇಟ್ ಕಚೇರಿ. ಸ್ನೇಹಿತರೆ, ತಾವೆಲ್ಲರೂ ಮೈಕ್ರೋಸಾಫ್ಟ್ ಆಫೀಸನ್ನು ಬಗ್ಗೆ ತಿಳಿದುಕೊಂಡಿದ್ದರೆ ನಾನು ಭಾವಿಸುತ್ತೇನೆ. ಇದು ಎಲ್ಲಿರುತ್ತದೆ ಎಂದು ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಉತ್ತರ ನೋಡುವುದಾದರೆ ಸ್ನೇಹಿತರೆ, ಇದು ಮೈಕ್ರೋಸಾಫ್ಟ್ ಒಂದು ಕಂಪ್ಯೂಟರ್ನ ತಂತ್ರಾಂಶವಾಗಿದೆ. MS ಆಫೀಸನ್ನು 1989ರಲ್ಲಿ ಈ ಸಂಸ್ಥೆಯು ಮೊಟ್ಟ ಮೊದಲ ಬಾರಿಗೆ ರೂಪಿಸಿ, ಇದು ಕಂಪ್ಯೂಟರ್ನ ಒಂದು ತಂತ್ರಾಂಶವಾಗಿದೆ. ಇದರಲ್ಲಿ ನಾವು ಪತ್ರಗಳನ್ನು ಹಾಗೂ ಇತರ ರೀತಿಯ ಯಾವುದೇ ರೀತಿಯ ಲಿಸ್ಟ್ಗಳನ್ನು ಸಹ ಮಾಡಬಹುದು. ಇದು ಕಚೇರಿಯ ಉಪಯೋಗಕ್ಕೆ ಅತ್ಯಂತ ಮಹತ್ವದಾಗಿರುತ್ತದೆ. ಪ್ರಶ್ನೆ 52 ಸ್ನೇಹಿತರೆ, ದುರ್ಯೋಧನನನ್ನು ಕೊಲ್ಲಲು ಭೀಮನು ಆತನ ದೇಹದ ಯಾವ ಭಾಗಕ್ಕೆ ಹೊಡೆದನು? ಆಯ್ಕೆ 1 ಮೊಣಕೈ, ಆಯ್ಕೆ 2 ಎದೆ, ಆಯ್ಕೆ 3 ತೊಡೆ, ಆಯ್ಕೆ 4 ಮೊಣಕಾಲು. ಉತ್ತರ ಸ್ನೇಹಿತರೆ, ದುರ್ಯೋಧನನು ಕೊಲ್ಲಲು ಭೀಮನು ಆತನ ದೇಹದ ತೊಡೆಯ ಭಾಗಕ್ಕೆ ಹೊಡೆಯುತ್ತಾನೆ. ಚಿತ್ರದಲ್ಲಿ ನೀವು ಕಾಣಬಹುದು, ದುರ್ಯೋಧನನನ್ನು ಕೊಲ್ಲಲು ಭೀಮನು ಆತನ ತೊಡೆಯ ಭಾಗಕ್ಕೆ ಹೊಡೆದನು. ಇದಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರೆ, ಮಹಾಭಾರತವು ಭಾರತದ ಒಂದು ಧಾರ್ಮಿಕ, ತಾತ್ವಿಕ ಹಾಗೂ ಮಹಾಕಾವ್ಯಗಳಲ್ಲಿ ಇದು ಹಿಂದೂ ಧರ್ಮದ ಒಂದು ಮುಖ್ಯ ಪಠ್ಯವೂ ಸಹ ಹೌದು. ವಿಶ್ವ ಸಾಹಿತ್ಯದ ಸಾಧನೆಗಳಲ್ಲಿ ಒಂದೆಂದು ಇದನ್ನು ಪರಿಗಣಿಸುವ ಮಹಾಭಾರತವು ಭಾರತೀಯ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. ಸಂಪೂರ್ಣ ಮಹಾಭಾರತವು 1,00,000ಕ್ಕೂ ಅಧಿಕ ಶ್ಲೋಕಗಳನ್ನು ಒಳಗೊಂಡಿದ್ದು, ಇದು ಗ್ರೀಕ್ನ ಜನಪದ ಮಹಾಕಾವ್ಯಗಳಾದ ಇಲಿಯಡ್ ಹಾಗೂ ಒಡಿಸ್ಸಿ ಸೇರಿಸಿದರೂ ಸಹ ಮಹಾಭಾರತ ಕೇವಲ 7ನೇ ಒಂದು ಭಾಗದಷ್ಟು ಆಗುತ್ತದೆ ಎಂದು ಹೇಳಲಾಗುತ್ತದೆ. ಮಹಾಭಾರತವು 18 ಪರ್ವಗಳು, 1,00,000ಕ್ಕೂ ಅಧಿಕ ಶ್ಲೋಕಗಳು, 4 ವೇದಗಳು, 11 ಉಪನಿಷತ್ತುಗಳು, 18 ಪುರಾಣಗಳನ್ನು ಒಳಗೊಂಡಿದೆ. ಉಪನಿಷತ್ತಿನ ಬಗ್ಗೆ ಹೇಳಬೇಕೆಂದರೆ, ನಮ್ಮ ಭಾರತ ಸತ್ಯಮೇವ ಜಯತೆಯನ್ನು ಇದೇ ಮಹಾಭಾರತ ಮಾಂಡುಕ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ. ಅತ್ಯಂತ ಹಳೆಯ ವೇದಗಳಲ್ಲಿ ಋಗ್ವೇದವು ಸಹ ಒಂದು. ಅದರಂತೆ ಹಿಂದೂ ಧರ್ಮದ ಪವಿತ್ರ ಗ್ರಂಥದ ಭಗವದ್ಗೀತೆಯು ಕೃಷ್ಣನು ಕರ್ಣನಿಗೆ ನೀನು ಪಾಂಡವರ ಹಿರಿಯ ಅಣ್ಣ ಎಂದು ಹೇಳುವ ಒಂದು ಕಥಾನಕ ಭಾಗವೇ ಭಗವದ್ಗೀತೆ ಆಗಿರುತ್ತದೆ. ಇದು ಸುಮಾರು 24,000 ಶ್ಲೋಕಗಳನ್ನು ಒಳಗೊಂಡಿದೆ. ಪ್ರಶ್ನೆ 53 ಸ್ನೇಹಿತರೆ, ಜನಪ್ರಿಯ ಮಕ್ಕಳ ಪದ್ಯವಾದ ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆ ಬಿಸಿ ರಕ್ತವಿದೆಕೋ, ಈ ವಾಕ್ಯ ಯಾರನ್ನು ಉದ್ದೇಶಿಸಿ ಇಲ್ಲಿ ಹೇಳಲಾಗಿದೆ? ಕಟುಕ, ಚಿರತೆ, ಸಿಂಹ ಹಾಗೂ ಹುಲಿ. ಉತ್ತರ ಸ್ನೇಹಿತರೆ, ಹುಲಿ. ಜನಪ್ರಿಯ ಮಕ್ಕಳ ಪದ್ಯವಾದ ಗೋವಿನ ಹಾಡಿನಲ್ಲಿ ಕಾಮಧೇನು ಹುಲಿಯನ್ನು ಉದ್ದೇಶಿಸಿ ಹೇಳಲಾಗುತ್ತದೆ. ಇದು ಕನ್ನಡದ ಕತೆ, ಹಳೆಯದರಲ್ಲಿ ಅಂದರೆ ಇದು ಹೊಸತಾಗಿದೆ. ಈ ಕಥೆಯ ರೂಪಾಂತರಗಳಲ್ಲಿ ಕನ್ನಡ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಪ್ರಚಲಿತವಾಗಿರುವಂತೆ ತೋರುತ್ತದೆ. ಉತ್ತರ ಕರ್ನಾಟಕದಲ್ಲಿ ಈ ಆಕಳ ಹಾಡು ಎಂದು ಕರೆಯುವರು. ಅದರಂತೆ ಸಂಸ್ಕೃತದಲ್ಲಿ ಈ ಆಕಳ ಹೆಸರು ಬಹುಲ ಎಂದು, ಅದರಂತೆ ಹುಲಿಯ ಹೆಸರು ಕಾಮರೂಪಿ. ಮೊದಲು ಈ ಕಥೆಯನ್ನು ಭೀಷ್ಮನು ಯುಧಿಷ್ಠಿರನಿಗೆ ಮಹಾಭಾರತದ ಪ್ರಸಂಗದಲ್ಲಿ ವಿವರಿಸಿದ್ದನೆಂದು ಕಥೆಯೊಂದರ ಮೂಲಕ ನಮಗೆ ತಿಳಿದು ಬರುತ್ತದೆ. ಧರಣಿಮಂಡಲ ಮಧ್ಯದೊಳಗೆ ಮೆರೆಯುತ್ತಿರುವ ಕರ್ನಾಟಕದೊಳಗೆ ಕಾಳಿಂಗನೆಂಬ ಸರ್ಪನೆಂಬ ಕಥೆಯೊಂದಿಗೆ ಆರಂಭವಾದ ಈ ಹಾಡು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ಮೆಚ್ಚಿ ನಡೆದರೆ ಮೆಚ್ಚನ ಪರಮಾತ್ಮನೆಂಬ ಸಾಲುಗಳಿಂದ ಅತ್ಯಂತ ರೋಮಾಂಚಕತೆಯನ್ನು ಇಲ್ಲಿ ವಿವರಿಸಲಾಗಿದೆ. ಈ ಪದ್ಯದ ಮುಖ್ಯ ಅಂಶ ಎಂದರೆ ಸತ್ಯ. ಪ್ರಶ್ನೆ 54 ಸ್ನೇಹಿತರೆ, ಕೋಲ್ಕತ್ತಾ ನಗರವು ಯಾವ ನದಿಯ ದಡದ ಮೇಲಿದೆ? ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಹುಗ್ಲಿ ನದಿ, ಯಾವುದೂ ಅಲ್ಲ. ಉತ್ತರ ಸ್ನೇಹಿತರೆ, ಹುಗ್ಲಿ ನದಿಯು ಕೋಲ್ಕತ್ತಾ ನಗರವು ಪಕ್ಕದಲ್ಲಿ ಹರಿಯುವ ನದಿ ಎಂದರೆ ಅದು ಹುಗ್ಲಿ ನದಿ. ಇದು ಪೂರ್ವ ಭಾರತದ ವಾಣಿಜ್ಯ ರಾಜಧಾನಿಯಾಗಿದೆ. ಇಲ್ಲಿ ಭಾರತದ ಅತಿ ದೊಡ್ಡ ಗ್ರಂಥಾಲಯ ನ್ಯಾಷನಲ್ ಲೈಬ್ರರಿ ಕಂಡುಬರುತ್ತದೆ. ಈ ನ್ಯಾಷನಲ್ ಲೈಬ್ರರಿಯ ಬಗ್ಗೆ 2006ರ 4ನೇ ಭಾಗದಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದರ ಬಗ್ಗೆ ಆದ್ದರಿಂದಲೇ
ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು 4 ಆಯ್ಕೆಗಳನ್ನು ವಿಸ್ತರಿಸುವುದು ಅತ್ಯಂತ ಮಹತ್ವವಾಗಿರುತ್ತೆ. ನಾವು ಪದೇ ಪದೇ ಹೇಳುವ ಕಾರಣವಿದೆ. ಇಲ್ಲಿ ನೋಡಬಹುದು ನೀವು, ಇದೇ ನ್ಯಾಷನಲ್ ಲೈಬ್ರರಿಯು ಬಗ್ಗೆ 2006 ಭಾಗ 4ರಲ್ಲಿ ನಾನು ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಅದರಂತೆ ದೇಶದ 2ನೇ ಅತಿ ದೊಡ್ಡ ಬಂದರನ್ನು ಸಹ ಕೋಲ್ಕತ್ತಾ ಮಹಾನಗರವು ಹೊಂದಿದೆ. ಪೂರ್ವ ಕರಾವಳಿಯು ಇದರ ಪ್ರಮುಖ ಬಂದರು. ಹೈದರಾಬಾದ್ ನಗರವು ಮೂಸಿ ನದಿಯ ದಡದಲ್ಲಿದೆ. ದೆಹಲಿಯು ಯಮುನಾ ನದಿಯ ದಡದಲ್ಲಿದೆ. ಇಲ್ಲಿ ವಾರಣಾಸಿಯು ಗಂಗಾ ನದಿಯ ದಡದಲ್ಲಿದೆ. ಅದರಂತೆ ಸ್ನೇಹಿತರೆ, ಗಂಗಾ ನದಿಯು ಕಾನ್ಪುರ, ವಾರಣಾಸಿ, ಬದ್ರಿನಾಥ, ಹರಿದ್ವಾರ, ಪಾಟ್ನಾ ನಗರಗಳಲ್ಲಿ ಹರಿದು ಹೋಗುತ್ತದೆ. ಅದಂತೆ ಬ್ರಹ್ಮಪುತ್ರ ನದಿಯು ದಿಬ್ರುಗಢ ನಗರದ ಮೇಲೆ ಹಾದು ಹೋಗುತ್ತದೆ. ಪ್ರಶ್ನೆ 55. ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು? ದ. ರಾ. ಬೇಂದ್ರೆ, ಕೆ. ವಿ. ಪುಟ್ಟಪ್ಪ, ಶಿವರಾಮ ಕಾರಂತರು ಹಾಗೂ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಉತ್ತರ ಸ್ನೇಹಿತರೆ, ಕೆ. ವಿ. ಪುಟ್ಟಪ್ಪನವರು. ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಕೆ. ವಿ. ಪುಟ್ಟಪ್ಪನವರು. ಅದರಂತೆ ಕನ್ನಡದಲ್ಲಿ ಸುಮಾರು 8 ಜನರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರನ್ನು ನೋಡುವುದಾದರೆ, ಕುವೆಂಪು ಅವರ ಶ್ರೀರಾಮಾಯಣಂ ದರ್ಶನ ಕೃತಿಗೆ 1967ರಲ್ಲಿ ಜ್ಞಾನಪೀಠ ನೀಡಲಾಯಿತು. ಅದರಂತೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಅಂಬಿಕಾ ತನಯದತ್ತ ಇವರ ಒಂದು ಕಾವ್ಯನಾಮ ದ. ರಾ. ಬೇಂದ್ರೆ ಅವರ 4 ತಂತಿಗೆ 1973ರಲ್ಲಿ, ಶಿವರಾಮ ಕಾರಂತರ ಮುಖಜ್ಜೆ ಕನಸುಗಳು ಕೃತಿಗೆ 1977ರಲ್ಲಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಗೆ 1983ರಲ್ಲಿ. ಗಮನಿಸಿ ಸ್ನೇಹಿತರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಮೂಲತಃ ತಮಿಳಿಗರು, ಆದರೆ ಇವರ ಪಾಂಡಿತ್ಯ ಕನ್ನಡದಲ್ಲಿ ಇದ್ದಿದ್ದರಿಂದ ಇವರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ವಿನಾಯಕ ಕೃಷ್ಣ ಗೋಕಾಕ ಭಾರತ ಸಿಂಧೂರ ಎಂಬ ಕೃತಿಗೆ 1990ರಲ್ಲಿ ಇವರು ಪಡೆದಿದ್ದಾರೆ. ಅದರಂತೆ ಯು. ಆರ್. ಅನಂತಮೂರ್ತಿ ಅವರ ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ ಜ್ಞಾನಪೀಠ ಒದಗಿ ಬಂದಿದೆ. ಅದರಂತೆ ಗಿರೀಶ್ ಕಾರ್ನಾಡ್ ಅವರ ಸಮಗ್ರ ಸಾಹಿತ್ಯಕ್ಕೆ 1998ರಲ್ಲಿ ಜ್ಞಾನಪೀಠ ಒದಗಿ ಬಂದಿದೆ. ಅದರಂತೆ ಚಂದ್ರಶೇಖರ ಕಂಬಾರ್ ಅವರು ಉತ್ತರ ಕರ್ನಾಟಕ ಗೋಕಾಕ್ನವರಾದ ಇವರು ಸಮಗ್ರ ಸಾಹಿತ್ಯಕ್ಕೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯು ಒದಗಿ ಬಂದಿದೆ. ಮಕ್ಕಳ ಪದ್ಯವಾದ ಕಿಂದರಿ ಜೋಗಿ ಯಾವ ಹಳ್ಳಿಯವನು ಹಾಗೂ ಅವನನ್ನು ಯಾರು ಹಿಂಬಾಲಿಸಿದರು? ಈ ಪದ್ಯವನ್ನು ಬರೆದವರು ಯಾರು? ಇಲ್ಲಿ ನಮಗೆ ಕೇಳಿರುವುದು ಒಂದು ಪದ್ಯದ ಬಗ್ಗೆ ಸ್ನೇಹಿತರೆ. ಹೆಮ್ಮನಹಳ್ಳಿಯ ಬೆಕ್ಕುಗಳು ಹಾಗೂ ಬೇಂದ್ರೆ, ಬೊಮ್ಮನಹಳ್ಳಿ ಇಲಿಗಳು ಕುವೆಂಪು, ಬೊಮ್ಮನಹಳ್ಳಿಯ ನಾಯಿಗಳು ಕುವೆಂಪು, ಹೆಮ್ಮನಹಳ್ಳಿಯ ಕೋತಿಗಳು ಹಾಗೂ ಬೇಂದ್ರೆಯವರು. ಉತ್ತರವನ್ನು ನೋಡುವುದಾದರೆ ಸ್ನೇಹಿತರೆ, ಬೊಮ್ಮನಹಳ್ಳಿಯ ಇಲಿಗಳು ಹಾಗೂ ಕುವೆಂಪು. ಬೊಮ್ಮನಹಳ್ಳಿಯ ಕಿಂದರಜೋಗಿ ಮಕ್ಕಳ ಪದ್ಯವಾಗಿದ್ದು ಇದನ್ನು ರಾಷ್ಟ್ರಕವಿಯಾಗಿರುವ ಕುವೆಂಪು ಅವರು ಬರೆದಿರುತ್ತಾರೆ. ಈ ಪದ್ಯದಲ್ಲಿ ಕಿಂದರಜೋಗಿಯನ್ನು ಇಲಿಗಳು ಹಿಂಬಾಲಿಸಿದವು ಎಂದು ಹೇಳಲಾಗಿದೆ. ಕನ್ನಡದ ಮೊದಲ 3 ರಾಷ್ಟ್ರಕವಿಗಳು ಅವುಗಳು ಕ್ರಮವಾಗಿ ಅಂದರೆ ಗೋವಿಂದ ಪೈ, ಕುವೆಂಪು ಅವರು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಹಾಗೂ ಜಿ. ಎಸ್. ಶಿವರುದ್ರಪ್ಪನವರು. ಕುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಪ್ರಶ್ನೆ 57 ಸ್ನೇಹಿತರೆ, ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು? ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಎಂದು ಕೇಳಿದರು ಸ್ನೇಹಿತರೆ. ಈ ಸಮಯದಲ್ಲಿಯೇ ನಾನು ಕರ್ನಾಟಕದ ಅತಿ ದೊಡ್ಡ ನದಿ ಕೃಷ್ಣಾ ನದಿ, ಅದರ ಅತಿ ದೊಡ್ಡ ಉಪನದಿ ಎಂದು ನಾನು ತುಂಗಭದ್ರಾ ನದಿಯ ಬಗ್ಗೆ ವಿವರಿಸಿದೆ ಸ್ನೇಹಿತರೆ. ಅದರ ಮುಂದಿನ ಭಾಗವಾಗಿ 2008ರ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಪ್ರಶ್ನೆಯನ್ನು ಕೇಳಲಾಗಿದೆ. ಘಟಪ್ರಭಾ, ಭೀಮಾ, ಮಲಪ್ರಭಾ, ತುಂಗಭದ್ರಾ. ಉತ್ತರ ಸ್ನೇಹಿತರೆ, ತುಂಗಭದ್ರಾ. ಕೃಷ್ಣಾ ನದಿಯ ಅತಿ ದೊಡ್ಡ ನದಿ ತುಂಗಭದ್ರಾ ನದಿಯು ಆಗಿದೆ. ಭಾರತದ ದಕ್ಷಿಣ ಕೇಂದ್ರದಲ್ಲಿ ಉದ್ದವಾದ ನದಿ ಅದು ಕೃಷ್ಣಾ ನದಿ. ಇದು ಮಹಾರಾಷ್ಟ್ರದ ಮಹಾಬಳೇಶ್ವರದಲ್ಲಿ ಹುಟ್ಟಿ ಮುಂದೆ ಬಂಗಾಳ ಕೊಲ್ಲಿಯನ್ನು ತಲುಪುತ್ತದೆ. ಇದರ ಪ್ರಮುಖ ಉಪನದಿಗಳೆಂದರೆ ತುಂಗಭದ್ರಾ, ಕೊಯ್ನಾ, ಭೀಮಾ, ಮಲಪ್ರಭಾ ಮತ್ತು ಘಟಪ್ರಭಾ. ಇದು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶಗಳಲ್ಲಿ ಹರಿಯುತ್ತದೆ. ಇದರ ಅತಿ ದೊಡ್ಡ ಉಪನದಿಯೇ ಅದು ತುಂಗಭದ್ರಾ. ಕೃಷ್ಣಾ ನದಿಯು ಕರ್ನಾಟಕದಲ್ಲಿರುವ ಉದ್ದವಾದ ನದಿ. ಈ ನದಿಗೆ ಅಡ್ಡಲಾಗಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಮಲ್ಲಾಪುರದಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದನ್ನು ಪಂಪಸಾಗರ ಜಲಾಶಯ ಎಂದು ಕರೆಯುತ್ತಾರೆ. ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಅದು ಗೋದಾವರಿ ನದಿ. ಇದೇ ಪ್ರಶ್ನೆಯನ್ನು 2006ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುತ್ತದೆ. ಅದರಂತೆ ಸ್ನೇಹಿತರೆ, ನೀವು ಗಮನಿಸುವುದಾದರೆ ಆಯ್ಕೆ 1 ಘಟಪ್ರಭಾ ಬಗ್ಗೆ ವಿವರಿಸುವುದಾದರೆ
ಘಟಪ್ರಭಾ ನದಿಯು ಕೃಷ್ಣಾ ನದಿಯ ಒಂದು ಉಪನದಿ. ಇದು ಗೋಕಾಕ್ನ ಬಳಿ ಜಲಪಾತವನ್ನು ಸೃಷ್ಟಿಸಿದೆ. ಇದನ್ನು ಕರ್ನಾಟಕದ ನಯಾಗರ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಒಂದು ತೂಗು ಸೇತುವೆ ಇದೆ. ಇದು 19ನೇ ಶತಮಾನದ ಕೊನೆಯ ಭಾಗ 20ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಅದರಿಂದ ಸ್ನೇಹಿತರೆ ಆಯ್ಕೆ 2 ನೀವು ನೋಡೋದಾದರೆ ಭೀಮಾ ನದಿಯು ಮಹಾರಾಷ್ಟ್ರದ ಒಂದು ಭೀಮಾಶಂಕರದಲ್ಲಿ ಇದು ತನ್ನ ಜನ್ಮವನ್ನು ತಾಳುತ್ತದೆ. ಇದರ ಇನ್ನೊಂದು ಹೆಸರು ಚಂದ್ರಭಾಗಾ ನದಿ. ಇದನ್ನು ಚಂದ್ರಭಾಗಾ ನದಿ ಎಂದು ಪಂಢರಾಪುರದಲ್ಲಿ ಕರೆಯಲಾಗುತ್ತದೆ. ಏಕೆಂದರೆ ಸ್ನೇಹಿತರೆ ಪಂಢರಾಪುರದಲ್ಲಿ ಚಂದ್ರನ ಆಕಾರ ಹೊಂದಿದ ಈ ನದಿಯು, ಆದ್ದರಿಂದ ಇದನ್ನು ಅಲ್ಲಿ ಚಂದ್ರಭಾಗಾ ನದಿ ಎಂದೇ ಕರೆಯಲಾಗುತ್ತದೆ. ಇದು ಸುಕ್ಷೇತ್ರ ವಿಠ್ಠಲನ ಪವಿತ್ರ ಕ್ಷೇತ್ರವಾಗಿದೆ. ಇದು ಒಟ್ಟಾರೆಯಾಗಿ 22 ಅಣೆಕಟ್ಟುಗಳನ್ನು ಹೊಂದಿರುತ್ತದೆ. ಆಯ್ಕೆ 3 ಸ್ನೇಹಿತರೆ ಮಲಪ್ರಭಾ ನದಿಯು ಇದು ಬೆಳಗಾವಿಯ ಕಣಕುಂಬೆಯಲ್ಲಿ ಹುಟ್ಟುತ್ತದೆ. ಇದಕ್ಕೆ ಮನವಳ್ಳಿ ಎಂಬಲ್ಲಿ ಜಲಾಶಯವನ್ನು ಕರ್ನಾಟಕದಲ್ಲಿಯೇ ನಿರ್ಮಿಸಲಾಗಿರುತ್ತದೆ. ಪ್ರಶ್ನೆ 58 ಚಾರಿತ್ರಿಕ ಸ್ಥಳವಾದ ಸನ್ನತಿಯು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಗುಲ್ಬರ್ಗಾ ಜಿಲ್ಲೆ, ಬಿಜಾಪುರ ಜಿಲ್ಲೆ, ರಾಯಚೂರು ಜಿಲ್ಲೆ, ಹಾಸನ ಜಿಲ್ಲೆ. ಉತ್ತರ ಸ್ನೇಹಿತರೆ ಗುಲ್ಬರ್ಗಾ. ಸನ್ನತಿಯು ಗುಲ್ಬರ್ಗಾ ಅಂದರೆ ಇನ್ನು ಕರ್ನಾಟಕದ ಕಲಬುರಗಿ ಎಂದು ಮರುನಾಮಕರಣವಾದ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಚಿಕ್ಕ ಹಳ್ಳಿಯಾಗಿದೆ. ಇಲ್ಲಿ ಚಂದ್ರಲಾಂಬ ಪರಮೇಶ್ವರಿ ಎಂಬ ದೇವಾಲಯವಿದೆ. ಇಲ್ಲಿ ಅಶೋಕ ಶಿಲಾಶಾಸನಗಳು ಕಂಡು ಬಂದಿವೆ. ಸನ್ನತಿಯು ಭೀಮಾ ನದಿಯ ಒಂದು ದಡದಲ್ಲಿಯೇ ಇದೆ. ಇದು ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಪ್ರಮುಖ ತಾಣವಾಗಿದೆ. ಅದರಂತೆ ಸ್ನೇಹಿತರೆ ಆಯ್ಕೆ 4 ನೀವು ಗಮನಿಸುವುದಾದರೆ ಹಾಸನ. ಇದು ಪ್ರಸಿದ್ಧ ಒಂದು ಜೈನರ ತೀರ್ಥಕ್ಷೇತ್ರ. ಇಲ್ಲಿ ಚಂದ್ರಗುಪ್ತನು ಮೌರ್ಯ ಬಂದು ಸಲ್ಲೇಖನ ವೃತ್ತವನ್ನು ಮಾಡಿ ಹೋದೆಂದು ಪುರಾವೆಗಳು ಸಿಕ್ಕಿದೆ. ಇಲ್ಲಿ ಚಾಮುಂಡರಾಯನು ಕೆತ್ತಿಸಿದ 58 ಅಡಿಯ ಬೃಹತ್ ಏಕಶಿಲಾ ಮೂರ್ತಿಯಾದ ಬಾಹುಬಲಿಯ ವಿಗ್ರಹವಿದೆ. ಅದರಂತೆ ರಾಯಚೂರು ಇದು ಬಿಸಿಲುನಾಡೆಂದು ಕರೆಯುತ್ತಾರೆ. ಇಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕಾಲುವೆ ಜಾಲವನ್ನು ಹೊಂದಿದ ಏಕೈಕ ನಗರ. ಬಿಜಾಪುರ ಇದು ಗುಮ್ಮಟ ನಗರ ಎಂದು ಕರೆಯಲಾಗುತ್ತದೆ. ಇಲ್ಲಿ ಆದಿಲ್ಶಾಹಿ ಮನೆತನವು ಆಳ್ವಿಕೆಯನ್ನು ನಡೆಸಿದ ಇತಿಹಾಸವಿದೆ. ಪ್ರಶ್ನೆ 59 ಸ್ನೇಹಿತರೆ ತಿರುಕನ ಕನಸು ಎನ್ನುವುದು, ಇದು ತಾವೆಲ್ಲರೂ ಬಾಲ್ಯದಲ್ಲಿಯೇ ಕೇಳಿರುತ್ತೀರಿ. ಆದರೆ ಇಲ್ಲಿ ನಮಗೆ ಪ್ರಶ್ನೆ ಕೇಳಿರೋದು ತಿರುಕನ ಕನಸು ಎನ್ನುವುದು ಒಂದು ಕನ್ನಡದ ಸಿನಿಮಾ, ಒಂದು ಮಕ್ಕಳ ಸಿನಿಮಾ, ಒಂದು ಮಕ್ಕಳ ಪದ್ಯ, ಇದು ಒಂದು ಕಾದಂಬರಿ, ಒಂದು ನೃತ್ಯ ನಾಟಕ. ಉತ್ತರ ಸ್ನೇಹಿತರೆ ಇದು ಒಂದು ಮಕ್ಕಳ ಪದ್ಯ. ತಿರುಕನ ಕನಸು ಎನ್ನುವುದು ಮಕ್ಕಳ ಪದ್ಯವಾಗಿದೆ. ಅನೇಕ ಮಕ್ಕಳು ಈ ಗೀತೆಯನ್ನು ಹೊಂದಿದೆ. ತಿರುಕನ ಕನಸನ್ನು ರಚಿಸಿದವರು ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳು. ಅದರಂತೆ ಸ್ನೇಹಿತರೆ ಒಂದು ಕನ್ನಡದ ಮಕ್ಕಳ ಸಿನಿಮಾವನ್ನು ನೀವು ಗಮನಿಸುವುದಾದರೆ ಅದು ದಂಗೆ ಎದ್ದ ಮಕ್ಕಳು ಎಂಬ ಸಿನಿಮಾ. ಇದನ್ನು US ವಾದಿರಾಜ್ ಅವರು ನಿರ್ದೇಶಿಸಿರುತ್ತಾರೆ. ಅದರಂತೆ ಕನ್ನಡದ ಮೊಟ್ಟ ಮೊದಲ ಕಾದಂಬರಿಯನ್ನು ನೀವು ಗಮನಿಸುವುದಾದರೆ ಅದು ಮಾಡಿದ್ರುಣ್ಣೋ ಮಹಾರಾಯ. ಇದನ್ನು ಬರೆದವರು SM ಪುಟ್ಟಣ್ಣನವರು. ಪ್ರಶ್ನೆ 60 ಸ್ನೇಹಿತರೆ ಮಂಕುತಿಮ್ಮನ ಕಗ್ಗವನ್ನು ಸೃಷ್ಟಿಸಿದವರು ಯಾರು? ಬೀಚಿ, DVG, YNK ಹಾಗೂ ಕುವೆಂಪು ಅವರು. ಉತ್ತರ ಸ್ನೇಹಿತರೆ DVG. ದೇವರಹಳ್ಳಿಯ ವೆಂಕಟಪ್ಪನ ಮಗ ಗುಂಡಪ್ಪ ಇವರ ಪೂರ್ಣ ಹೆಸರು. ಇವರು DV ಗುಂಡಪ್ಪನವರ ಇವರ ಕಾವ್ಯನಾಮದಿಂದ ಪ್ರಸಿದ್ಧವಾಗಿರೋ DVG ಅವರು 1967ರಲ್ಲಿ ಶ್ರೀಮದ್ ಭಗವದ್ಗೀತಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಲಭಿಸಿದೆ. ಮಂಕುತಿಮ್ಮನ ಕಗ್ಗವನ್ನು ಬರೆದವರು ನಮ್ಮ ಕನ್ನಡದ DVG ಅವರು. ಮಂಕುತಿಮ್ಮನ ಕಗ್ಗವನ್ನು ಕನ್ನಡದ ಭಗವದ್ಗೀತೆ ಎಂದು ಕರೆಯಲಾಗುತ್ತದೆ. ಇವರ ಕೃತಿಗಳು ಮರಳು ಮುನಿಯನ ಕಗ್ಗ, ವಸಂತ ಕುಸುಮಾಂಜಲಿ, ಪದ್ಮವಿಭೂಷಣ ಪ್ರಶಸ್ತಿ. ಸ್ನೇಹಿತರೆ DVG ಅವರ ಒಂದು ಜೀವನವೇ ನಮಗೆಲ್ಲ ಯಶೋಗಾಥೆ. ಕೇವಲ ₹3 ತಮ್ಮ ಊರನ್ನು ಬಿಟ್ಟು ಬಂದ ಇವರು ಇವತ್ತು ಸುಮಾರು 6 ಕೋಟಿ ಕನ್ನಡಿಗರ ಹೃದಯವನ್ನು ಗೆದ್ದು ಹೃದಯಾಂತರಾಳದಲ್ಲಿ ನೆಲೆಸಿದ್ದಾರೆ ಎಂಬುದಕ್ಕೆ ಅವರಲ್ಲಿನ ಒಂದು ಆತ್ಮವಿಶ್ವಾಸ ಹಾಗೂ ಅವರಲ್ಲಿನ ಪ್ರತಿಭೆಯೇ ಇದಕ್ಕೆ ಸಾಕ್ಷಿಯಾಗಿದೆ. ಇವರ ಒಂದು ಕಾವ್ಯನಾಮ ಎಂದು ಕನ್ನಡದ ಭಗವದ್ಗೀತೆಯಾಗಿ ರಾರಾಜಿಸುತ್ತಿದೆ. ಅದಂತೆ ಸ್ನೇಹಿತರೆ ನೀವು ಆಯ್ಕೆ 1 ಗಮನಿಸುವುದಾದರೆ ಬೀಚಿ. ಇವರ ಪೂರ್ಣ ಹೆಸರು ಬಳ್ಳಾರಿಯ ಭೀಮಸೇನರಾವ್. ಇವರ ವೈಶಿಷ್ಟ್ಯ ಇವರೊಬ್ಬರು ಪ್ರಮುಖ ಹಾಸ್ಯ ಬರಹಗಾರರು. ಇವರ ಮೊಟ್ಟ ಮೊದಲ ನಾಟಕ ಯದ್ವಾ ತದ್ವಾ ಅಥವಾ ದೇವರ ನಾಡು. ಅದರಂತೆ
ನೀವು ಆಯ್ಕೆ 4 ಗಮನಿಸುವುದಾದರೆ ಕುವೆಂಪು ಅವರ ಬಗ್ಗೆ ಮತ್ತೆ ಹೇಳಲೇಬೇಕು. ಸುಮಾರು 2-3 ಪ್ರಶ್ನೆಗಳು ಇದೇ ಪ್ರಶ್ನೆ ಪತ್ರಿಕೆ ಕುವೆಂಪು ಅವರ ಬಗ್ಗೆ ಬಂದಿರುತ್ತವೆ, ಗಮನಿಸಿ. ಇವರು ಕನ್ನಡದ ಮೊಟ್ಟಮೊದಲ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತ ಹಾಗೂ 2ನೇಯ ರಾಷ್ಟ್ರಕವಿ. ಅದರಂತೆ ವೈ.ಎನ್.ಕೆ ಅವರ ಬಗ್ಗೆ ನಾವು ವಿವರಿಸುವುದಾದರೆ ಇವರ ಪೂರ್ಣ ಹೆಸರು ವೈ.ಎನ್. ಕೃಷ್ಣಮೂರ್ತಿ. ಇವರು ದೇಶಬಂಧು ಪತ್ರಿಕೆಯ ಸಂಪಾದಕರಾಗಿದ್ದರು. ಇವರೊಬ್ಬ ಪತ್ರಿಕೋದ್ಯಮಿಗಳು. ಅದರಂತೆ ಸಂಪಾದಕರು ಹಾಗೂ ಪ್ರಜಾವಾಣಿ ಪತ್ರಿಕೆಯ ಸಂಪಾದಕರಾಗಿ ರಾಷ್ಟ್ರವಾದಿ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರಶ್ನೆ 61. ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ನಟರ ಸಂಖ್ಯೆ ಎಷ್ಟು? ಪ್ರಶ್ನೆಯನ್ನು ಇನ್ನೊಮ್ಮೆ ಓದುತ್ತೇನೆ ನೋಡಿ. ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ಕನ್ನಡದ ಸಿನಿಮಾ ನಟರ ಸಂಖ್ಯೆ ಎಷ್ಟು? 1, 2, 3, 4. ಉತ್ತರ ಸ್ನೇಹಿತರೆ 2. ಪರೀಕ್ಷೆ ನಡೆದ ಸಮಯದಲ್ಲಿ ಇಬ್ಬರಿದ್ದರು. ವಿಧಾನ ಪರಿಷತ್ತಿನಲ್ಲಿ ನಟಿ ಜಯಮಾಲಾ ಅವರು ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಆದರೆ ಸ್ನೇಹಿತರೆ, ಪ್ರಸ್ತುತವಾಗಿ ಯಾರೂ ಸಹ ಸಿನಿಮಾ ನಟರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇಲ್ಲ. ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರವು ಕೆಲವೊಂದಿಷ್ಟು 5 ಜನರನ್ನು ವಿಧಾನ ಪರಿಷತ್ಗೆ ನಾಮನಿರ್ದೇಶನವನ್ನು ಮಾಡಿತು. ಅದರಲ್ಲಿ ಎಚ್. ವಿಶ್ವನಾಥರು ಸಾಹಿತ್ಯ ಕ್ಷೇತ್ರದಿಂದ, ಸಿ.ಪಿ. ಯೋಗೇಶ್ವರ್ ಅವರನ್ನು ಸಿನೆಮಾ ಕ್ಷೇತ್ರದಿಂದಲೇ ಆಯ್ಕೆ ಮಾಡಲಾಯಿತು. ಅದರಂತೆ ಭಾರತಿ ಶೆಟ್ಟಿ ಅವರು ಮಹಿಳಾ ಸಮಾಜ ಸೇವಕಿಯಾಗಿ ಆಯ್ಕೆ ಮಾಡಲಾಯಿತು. ಅದರಂತೆ ಸಾಬಣ್ಣ ತಳವಾರ್ ಅವರನ್ನು ಅರ್ಥಶಾಸ್ತ್ರದಿಂದ ಅಥವಾ ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆ ಮಾಡಲಾಯಿತು. ಹಾಗಾದರೆ ಶಾಂತಾರಾಮ ಸಿದ್ದಿ ಅವರನ್ನು ಬುಡಕಟ್ಟು ಜನಾಂಗದಿಂದ ಇವರನ್ನು ಆಯ್ಕೆ ಮಾಡಲಾಯಿತು. ಸುಮಾರು 5 ಜನರನ್ನು ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ನಾಮನಿರ್ದೇಶನವನ್ನು ವಿಧಾನ ಪರಿಷತ್ತಿಗೆ ಮಾಡಲಾಗಿದೆ. ಅದರಂತೆ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಬಿ.ಸಿ. ಪಾಟೀಲ್ ಅವರು ಸಹ ಸಿನಿಮಾ ಕ್ಷೇತ್ರದಿಂದಲೇ ಬಂದವರು. ಹಾಗೂ ಸೊರಬದ ಕ್ಷೇತ್ರದ ಶಾಸಕರಾಗಿರೋ ಕುಮಾರ್ ಬಂಗಾರಪ್ಪನವರು ಸಹ ಇವರು ಬಂದಿರುವುದು ಸಿನಿಮಾ ಕ್ಷೇತ್ರದಿಂದಲೇ. ಪ್ರಶ್ನೆ 62. ಪುಟ್ಟಣ್ಣ ಕಣಗಲ್ ಕೆಳಗಿನ ಯಾವ ಚಿತ್ರವನ್ನು ನಿರ್ದೇಶಿಸಿಲ್ಲ? ರಂಗನಾಯಕಿ, ಎಡಕಲ್ಲು ಗುಡ್ಡದ ಮೇಲೆ, ನಾಗರಹಾವು, ಬಂಗಾರದ ಮನುಷ್ಯ. ಉತ್ತರ ಸ್ನೇಹಿತರೆ ಬಂಗಾರದ ಮನುಷ್ಯ. ಪುಟ್ಟಣ್ಣ ಕಣಗಲ್ ಅವರು ಕನ್ನಡ ಚಲನಚಿತ್ರರಂಗದ ಖ್ಯಾತ ನಿರ್ದೇಶಕರು ಹಾಗೂ ನಿರ್ಮಾಪಕರು, ಚಿತ್ರಕಥೆಗಾರರು. ಇವರು ರಂಗನಾಯಕಿ, ಎಡಕಲ್ಲು ಗುಡ್ಡದ ಮೇಲೆ, ನಾಗರಹಾವು ಎಂಬ 3 ಚಿತ್ರಗಳನ್ನು ಇವರು ನಿರ್ದೇಶಿಸಿದ್ದಾರೆ. ಆದರೆ ಬಂಗಾರದ ಮನುಷ್ಯ ಚಿತ್ರವನ್ನು ಇವರು ನಿರ್ದೇಶಿಸಿಲ್ಲ. ಬಂಗಾರದ ಮನುಷ್ಯ ಚಿತ್ರವನ್ನು ಸಿದ್ಧಲಿಂಗಯ್ಯನವರು ನಿರ್ಮಿಸಿರುತ್ತಾರೆ. ಇದು ಅತ್ಯಂತ ಸ್ಫೂರ್ತಿದಾಯಕ ಚಿತ್ರ. ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಅತ್ಯಂತ ಸ್ಫೂರ್ತಿದಾಯಕ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಅವರ ಮುಖ್ಯ ಭೂಮಿಕೆಯಲ್ಲಿ ಕಂಡುಬಂದ ಈ ಚಿತ್ರವು ಅಂದಿನ ಕಾಲಕ್ಕೆ ಕೇವಲ 2.5 ಲಕ್ಷ ರೂಪಾಯಿ ಬಂಡವಾಳದಿಂದ ಆರಂಭವಾದ ಆ ಸಿನಿಮಾವು ಸುಮಾರು 2 ವರ್ಷಗಳ ಕಾಲ ಥಿಯೇಟರ್ನಲ್ಲಿ ಅಬ್ಬರಿಸಿತು. ಅಂದಿನ ಚಿತ್ರಗಳಿಕೆಯನ್ನು ಇಂದಿನ ಆರ್ಥಿಕತೆಗೆ ಹೋಲಿಸಿದಾಗ ಸುಮಾರು 500 ಕೋಟಿಗೂ ಅಧಿಕ ರೂಪಾಯಿಯ ಮೊತ್ತವನ್ನು ಈ ಚಿತ್ರವು ಸಂಗ್ರಹಿಸಿತ್ತು. ಇದು ಚಲನಚಿತ್ರರಂಗದಲ್ಲಿ ಅತ್ಯಂತ ಒಂದು ದಾಖಲೆಯಾಗಿದೆ. ಪ್ರಶ್ನೆ 63. ಶಂಕರಾಚಾರ್ಯರು ಈ ರಾಜ್ಯದಲ್ಲಿ ಜನಿಸಿದರು? ಕರ್ನಾಟಕ, ಗುಜರಾತ್, ಆಂಧ್ರ ಪ್ರದೇಶ, ಕೇರಳ. ಉತ್ತರ ಸ್ನೇಹಿತರೆ ಕೇರಳ. ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಕ್ರಿಸ್ತಪೂರ್ವ 788ರಲ್ಲಿ ಜನಿಸಿದರು. ಇವರು ಉತ್ತರಾಖಂಡದ ಕೇದಾರ್ನಾಥ್ನಲ್ಲಿ ನಿಧನರಾದರು. ಇವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅದರಂತೆ ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಸಿದ್ಧಾಂತ. ಇವರು ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ಜನಿಸಿದರು. ಮಧ್ವಾಚಾರ್ಯರು ಉಡುಪಿಯ ಪಾಜಕದಲ್ಲಿ ಜನಿಸಿದರು. ಅದರಂತೆ ಇವರ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ಇಂಗಳೇಶ್ವರದಲ್ಲಿ ಜನಿಸಿದರು. ಇವರ ಸಿದ್ಧಾಂತ ಶಕ್ತಿ ವಿಶಿಷ್ಟ ಅದ್ವೈತ ಆಗಿರುತ್ತದೆ. ಶ್ರೀ ಶೃಂಗೇರಿಯಲ್ಲಿ ಶ್ರೀ ಶಾರದಾ ಪೀಠವನ್ನು ಶಂಕರಾಚಾರ್ಯರೇ ಸ್ಥಾಪಿಸಿರುತ್ತಾರೆ. ಪ್ರಶ್ನೆ 64. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ಜನರೇಟರ್, ಮೋಟಾರ್, ಡೈನಮೋ,
ಯಾವುದು ಅಲ್ಲ ಸ್ನೇಹಿತರೆ. ಇದೇ ಪ್ರಶ್ನೆ ಪತ್ರಿಕೆಯು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಕೇಳಲಾಗಿರುತ್ತದೆ. ಅದೇ ರೀತಿಯ ಪ್ರಶ್ನೆಯನ್ನು ಈ ಬಾರಿಯೂ ಕೇಳಲಾಗಿದೆ. ಆದರೆ ಹಿಂದಿನ ಪರೀಕ್ಷೆಯಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು ಎಂದು ಕೇಳಲಾಗಿತ್ತು. ಅದರ ಉತ್ತರ ಮೋಟಾರ್. ಅದರಂತೆ ಈ 64ನೇ ಪ್ರಶ್ನೆಯ ಉತ್ತರ ಡೈನಮೋ ಸ್ನೇಹಿತರೆ. ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ಅದಂತೆ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ವಿದ್ಯುತ್ ಬಲ್ಬು ಕಾರ್ಯನಿರ್ವಹಿಸುತ್ತದೆ. ಅದರಂತೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಮೋಟಾರು ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಪ್ರಶ್ನೆ 65. ವಿದ್ಯುತ್ತಿನ ಪ್ರವಾಹವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಲಾಗುತ್ತದೆ: ಓಮ್, ಆಂಪಿಯರ್, ಜೂಲ್, ವೋಲ್ಟ್. ಉತ್ತರ ಸ್ನೇಹಿತರೆ ಆಂಪಿಯರ್. ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ನ ಮಾನದಿಂದ ವ್ಯಕ್ತಪಡಿಸಲಾಗುತ್ತದೆ. ವಿದ್ಯುತ್ ರೋಧ ಅಂದರೆ ರೆಸಿಸ್ಟೆನ್ಸ್ ಅನ್ನು ಓಮ್ನಿಂದ ವ್ಯಕ್ತಪಡಿಸುವರು. ವಿದ್ಯುತ್ ಶಕ್ತಿಯನ್ನು ಜೂಲ್ನಿಂದ ವ್ಯಕ್ತಪಡಿಸುವರು. ವಿದ್ಯುತ್ ವಿಭವಾಂತರವನ್ನು ವೋಲ್ಟ್ನಿಂದ ವ್ಯಕ್ತಪಡಿಸುವರು. ಪ್ರಶ್ನೆ 66 ಸ್ನೇಹಿತರೆ. ಕೃತಕ ರತ್ನ ಹಾಗೂ ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ಡ್ಯಾಶ್ ಕಿರಣವನ್ನು ಇಲ್ಲಿ ಬಳಸುವರು: ಅವಗೆಂಪು ಕಿರಣಗಳು, ಎಕ್ಸ್ ಕಿರಣಗಳು, ಗಾಮಾ ಕಿರಣಗಳು, ನೇರಳಾತೀತ ಕಿರಣಗಳು. ಉತ್ತರ ಸ್ನೇಹಿತರೆ ನೇರಳಾತೀತ ಕಿರಣಗಳು. ಕ್ಷ ಕಿರಣಗಳನ್ನು ಯಾವುದೇ ಒಂದು ವಸ್ತುವಿನ ಅಥವಾ ತೆಳು ಪದರದ ಸ್ಫಟಿಕ ರೂಪವನ್ನು, ರಾಸಾಯನಿಕ ಹಾಗೂ ಭೌತಿಕ ಗುಣಲಕ್ಷಣಗಳನ್ನು ಪತ್ತೆಹಚ್ಚಲು ಕ್ಷ ಕಿರಣ ಚದುರುವಿಕೆ ವಿಧಾನವನ್ನು ಬಳಸುತ್ತಾರೆ. ನೇರಳಾತೀತ ಕಿರಣಗಳನ್ನು ಕೃತಕ ರತ್ನಗಳು ಹಾಗೂ ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ಬಳಸುವರು. ಸಿಲಿಕಾನ್ ಡ್ಯಾಶ್ನ ಉಷ್ಣತೆಯಲ್ಲಿ ಇದು ಕರಗುತ್ತದೆ. ಆಯ್ಕೆ 1 ನಾವು ಗಮನಿಸುವುದಾದರೆ 1683 ಕೆಲ್ವಿನ್, 1863 ಕೆಲ್ವಿನ್, 1866 ಕೆಲ್ವಿನ್, 1688 ಕೆಲ್ವಿನ್. ಉತ್ತರ ಸ್ನೇಹಿತರೆ 1683 ಕೆಲ್ವಿನ್. ಸಿಲಿಕಾನ್ ಒಂದು ಅರೆವಾಹಕ. ಇದು ಮರಳಿನಲ್ಲಿರುತ್ತದೆ. ಇದು ಭೂಮಿಯ ತೊಗಟೆಯಲ್ಲಿ ಯಥೇಚ್ಛವಾಗಿ ದೊರೆಯುವ ಎರಡನೇ ಮೂಲ ವಸ್ತು. ಇದು 1683 ಕೆಲ್ವಿನ್ ಉಷ್ಣತೆಯಲ್ಲಿ ಕರಗುತ್ತದೆ. ಇದನ್ನು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಅನುಕೂಲಿತ ಚಿಪ್ಗಳನ್ನಾಗಿ ಬಳಸುತ್ತಾರೆ. ಇದನ್ನು ಇಂಗಾಲದೊಂದಿಗೆ ಸಂಯೋಜಿಸಿ ಸಿಲಿಕಾನ್ ಕಾರ್ಬೈಡನ್ನು ತಯಾರಿಸುತ್ತಾರೆ. ಸಿಲಿಕಾನ್ ಕಾರ್ಬೈಡನ್ನು ಕಾರ್ಬೋರೆಂಡಮ್ ಎಂದು ಕರೆಯುತ್ತಾರೆ. ಕಾರ್ಬೋರೆಂಡಮ್ ವಜ್ರದ ನಂತರ ಗಟ್ಟಿಯಾದ ಎರಡನೇ ವಸ್ತು ಇದಾಗಿದೆ. ಸಿಲಿಕಾನ್ ಸಿಟಿಯನ್ನು ಬೆಂಗಳೂರು ಮಹಾನಗರವನ್ನು ಕರೆಯಲಾಗುತ್ತದೆ. ಹೆಚ್ಚಿನ ಮಾಹಿತಿಗೆ ಸ್ನೇಹಿತರೆ 68 CH4 ಎಂಬುದು ಡ್ಯಾಶ್ನ ಒಂದು ಅಣುಸೂತ್ರ. ಇದು ನಿಮಗೆ 10ನೇ ತರಗತಿಯಲ್ಲಿ ಈ ರೀತಿಯ ಅಣುಸೂತ್ರಗಳು ಬಂದಿರುತ್ತವೆ. ಇಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠವನ್ನು ನೀವು ಗಮನಿಸಿ ವಿಜ್ಞಾನ ಪುಸ್ತಕದಲ್ಲಿ ಇದಕ್ಕಿಂತ ಹೆಚ್ಚಿನ ಮಾಹಿತಿಯು ದೊರೆಯಲಾಗುತ್ತದೆ. ಈಥೇನ್, ಮಿಥೇನ್, ಅಸಿಟಿಲಿನ್ ಹಾಗೂ ಪ್ರೊಪೇನ್. ಉತ್ತರ ಸ್ನೇಹಿತರೆ ಮಿಥೇನ್. ಮಿಥೇನ್ ಎಂಬುದು CH4ನ ಒಂದು ಅಣುಸೂತ್ರವಾಗಿದೆ. ಇದರ ರಚನೆಯನ್ನು ನೀವಿಲ್ಲಿ ಗಮನಿಸಬಹುದು. ಅದರಂತೆ C2H6 ಇದು ಈಥೇನಿನ ಒಂದು ಅಣುಸೂತ್ರವಾಗಿದೆ. ಹಾಗೂ ಪ್ರೊಪೇನಿನ ಒಂದು ಅಣುಸೂತ್ರ C3H8. ಇಲ್ಲಿ ನೀವು ಅದರ ವಿನ್ಯಾಸವನ್ನು ಸಹ ಗಮನಿಸಬಹುದು. ಅದರಂತೆ ಆಸಿಟಿಲಿನ್ನ ಒಂದು ಅಣುಸೂತ್ರ C2H2 ಆಗಿರುತ್ತದೆ. ಮಿಥೇನನ್ನು ಗೋಬರ್ ಗ್ಯಾಸ್ನ ತಯಾರಿಕೆಯಲ್ಲಿ ಬಳಸುವವರು. LPG ಗ್ಯಾಸ್ನಲ್ಲಿ ಪ್ರೊಪೇನ್ ಮತ್ತು ಬ್ಯೂಟೇನ್ಗಳನ್ನು ಬಳಸುತ್ತಾರೆ. LPG ಗ್ಯಾಸ್ ಸೋರಿಕೆಯಾದಾಗ ತಮಗೆ ವಾಸನೆ ಬರಲು ಇಥೈಲ್ ಮರ್ಕ್ಯಾಪ್ಟನನ್ನು ಎಂಬ ರಾಸಾಯನಿಕವನ್ನು ಇಲ್ಲಿ ಬಳಸಲಾಗಿರುತ್ತದೆ. ಪ್ರಶ್ನೆ 69. ಅಲ್ಯೂಮಿನಿಯಂನ ತಯಾರಿಕೆಯಲ್ಲಿ ಉಪಯೋಗಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದು ದ್ವಿತೀಯ PUC ವಿಜ್ಞಾನ ವಿಭಾಗವನ್ನು ಯಾರು ಆರಿಸಿರುತ್ತಿರುವ ಈ 3 ವಿಧಾನಗಳಲ್ಲಿ ಅತ್ಯಂತ ಮಹತ್ವದ ಪ್ರಮುಖ ಪ್ರಶ್ನೆಯೊಂದು ನಿಮಗೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ಹೇಳಿರುತ್ತಾರೆ. ಅದರ ಕೇವಲ ಒಂದು ಅಡ್ಡ ಹೆಸರನ್ನು ಇಲ್ಲಿ ಕೇಳಲಾಗಿದೆ. ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಉಪಯೋಗಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಬೇಯರ್ಸ್ ವಿಧಾನ, ಹೇಬರ್ಸ್ ವಿಧಾನ, ಪ್ರಾಶ್ ವಿಧಾನ, ಬೆಸೆಮರ್ ವಿಧಾನ. ಉತ್ತರ ಸ್ನೇಹಿತರೆ ಬೇಯರ್ಸ್ ವಿಧಾನ. ಅಲ್ಯೂಮಿನಿಯಂನ ತಯಾರಿಕೆಯಲ್ಲಿ ಬೇಯರ್ಸ್ ವಿಧಾನವನ್ನು ಬಳಸಲಾಗುತ್ತದೆ. ಅಲ್ಯೂಮಿನಿಯಂ ಅದಿರಾದ ಬಾಕ್ಸೈಟ್ನಿಂದ ಅಲ್ಯೂಮಿನಿಯಂ ತಯಾರಿಸಲು
ಈ ವಿಧಾನವನ್ನು ಬಳಸುವರು. ಅಮೋನಿಯಾವನ್ನು ಉತ್ಪಾದಿಸಲು ಹೇಬರ್ಸ್ ವಿಧಾನವನ್ನು ಬಳಸುವರು. ಹಾಗೂ ಪಿಗ್ ಕಬ್ಬಿಣವನ್ನು ಉಕ್ಕನ್ನು ತಯಾರಿಸಲು ಇಲ್ಲಿ ಬೆಸೆಮರ್ ವಿಧಾನವನ್ನು ಬಳಸುವರು. ಬೇಯರ್ಸ್ ವಿಧಾನ, ಹೇಬರ್ಸ್ ವಿಧಾನ ಹಾಗೂ ಬೆಸೆಮರ್ ವಿಧಾನ. ಪ್ರಶ್ನೆ 70 ಸ್ನೇಹಿತರೆ, ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ. ಮಾಲ್ಟೋಸ್, ಗ್ಲೂಕೋಸ್, ಅಮಿನೋ ಆಮ್ಲ ಹಾಗೂ ಗ್ಲಿಸರಾಲ್. ಉತ್ತರ ಸ್ನೇಹಿತರೆ ಮಾಲ್ಟೋಸ್. ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಕರಗಿಸಿ ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಅಮೈಲೇಸ್ ಕಿಣ್ವವು ಸಲೈವಾದಲ್ಲಿರುತ್ತದೆ. ಇದು ಸಲೈವರಿ ಅಂದರೆ ಲಾಲಾ ಗ್ರಂಥಿಯಿಂದ ಉತ್ಪತ್ತಿಯಾಗುತ್ತದೆ. ಮನುಷ್ಯನಲ್ಲಿ 3 ಜೊತೆ ಸಲೈವರಿ ಗ್ರಂಥಿಗಳಿವೆ. ಇವು ಬಾಯಿಯಲ್ಲಿಯೇ ಇರುತ್ತವೆ. ಪ್ರಶ್ನೆ 71, ಕೇಸರವು ಡ್ಯಾಶ್ನಿಂದ ತೆಗೆಯಲ್ಪಡುತ್ತದೆ. ಬೇರಿನಿಂದ, ಕಾಂಡದಿಂದ, ಹೂವಿನಿಂದ, ಎಲೆಯಿಂದ. ಉತ್ತರ ಸ್ನೇಹಿತರೆ ಹೂವಿನಿಂದ. ಕೇಸರವು ಹೂವಿನ ಗಂಡು ಜನನಾಂಗ. ಇದು ಪರಾಗರೇಣುಗಳನ್ನು ಒಳಗೊಂಡಿರುತ್ತದೆ. ಹೂವಿನಲ್ಲಿ ಶಲಾಕೆಗಳು ಹೆಣ್ಣು ಜನಾಂಗಗಳಾಗಿವೆ ಸ್ನೇಹಿತರೆ. ಅದರಂತೆ ತಾವು ಗಮನಿಸಿರಬಹುದು, ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಇರುವ ಲವಂಗವನ್ನು ಗಮನಿಸಿ. ಇದು ಹೂವಿನ ಮೊಗ್ಗಿನಿಂದ ಚೂಂಟಿ ತೆಗೆಯಲಾಗುತ್ತದೆ. ಅದರಂತೆ ನಿಮ್ಮ ಮನೆಯಲ್ಲಿ ದಾಲ್ಚಿನ್ನಿಯನ್ನು ಮರದ ತೊಗಟೆಯಿಂದ ತೆಗೆಯಲಾಗುತ್ತದೆ. ಅದರಂತೆ ಶುಂಠಿಯನ್ನು ಆ ಗಿಡದ ಬೇರಿನಿಂದ ತೆಗೆಯಲಾಗುತ್ತದೆ. ಪ್ರಶ್ನೆ 72, DNA ತಂತ್ರಜ್ಞಾನವನ್ನು ಉಪಯೋಗಿಸಲ್ಪಡುವುದು. ತಳಿ ತಂತ್ರಜ್ಞಾನದಲ್ಲಿ, ಅಪರಾಧ ತಂತ್ರಜ್ಞಾನದಲ್ಲಿ, ತದ್ರೂಪಿ ತಂತ್ರಜ್ಞಾನದಲ್ಲಿ ಹಾಗೂ ಈ ಮೇಲಿನ ಯಾವುದೂ ಅಲ್ಲ. ಉತ್ತರ ಸ್ನೇಹಿತರೆ ಅಪರಾಧ ತನಿಖೆಯಲ್ಲಿ. ಇತ್ತೀಚಿನ ದಿನಗಳಲ್ಲಿ ಅಪರಾಧಿಯನ್ನು ವೈಜ್ಞಾನಿಕವಾಗಿ ಮತ್ತು ನಿಖರವಾಗಿ ಪತ್ತೆ ಹಚ್ಚಲು DNA ಬೆರಳಚ್ಚು ತಂತ್ರಜ್ಞಾನವನ್ನು ಬಳಸುತ್ತಾರೆ. ಈ ವಿಧಾನವನ್ನು 1986ರಲ್ಲಿ ಸರ್ ಅಲೆಕ್ಸ್ ಜೆಫ್ರೀಸ್ ಅವರು ಇಂಗ್ಲೆಂಡಿನಲ್ಲಿ ವರದಿಯನ್ನು ಮಾಡಿದರು. DNA ಬೆರಳಚ್ಚು ಪರೀಕ್ಷೆಯು ಪ್ರಯೋಗಾಲಯ ಹೈದರಾಬಾದಿನಲ್ಲಿ ಕಂಡುಬರುತ್ತದೆ. DNA ರಚನೆಯನ್ನು ಮೊಟ್ಟಮೊದಲ ಬಾರಿಗೆ ಜಗತ್ತಿಗೆ ಪರಿಚಯಿಸಿದರು ವ್ಯಾಟ್ಸನ್ ಮತ್ತು ಕ್ರಿಕ್ ಅವರು. DNAವು ಡಬಲ್ ಹೆಲಿಕಲ್ ಮಾಡೆಲನ್ನು ಹೊಂದಿರುತ್ತದೆ. ಪ್ರಶ್ನೆ 73 ಸ್ನೇಹಿತರೆ, ವಾತಾವರಣದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ದೊರಕುವ ಅನಿಲ ಯಾವುದು? ಆಮ್ಲಜನಕ, ನೈಟ್ರೋಜನ್, ಇಂಗಾಲ ಡೈಆಕ್ಸೈಡ್, ಹೈಡ್ರೋಜನ್. ಉತ್ತರ ಸ್ನೇಹಿತರೆ ನೈಟ್ರೋಜನ್. ವಾತಾವರಣದಲ್ಲಿ ಸಾರಜನಕವು 78% ಇದ್ದರೆ ಎರಡನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಅದು ಆಮ್ಲಜನಕವಾಗಿದೆ. ಇದು 21% ಇರುತ್ತದೆ. ಅದಲ್ಲದೆ ಇಂಗಾಲ ಡೈಆಕ್ಸೈಡ್ 0.03 ಜಡಾನಿಲಗಳಾದ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್ಗಳು ಇರುತ್ತವೆ. ಆದರೆ ಜಡಾನಿಲವಾದ ರೇಡಾನ್ ಗಾಳಿಯಲ್ಲಿ ಇರುವುದಿಲ್ಲ. ಪ್ರಶ್ನೆ 74, ನ್ಯಾಕೋ ಎನ್ನುವುದು ರಾಷ್ಟ್ರೀಯ ವ್ಯವಸಾಯ ಹಾಗೂ ವಾಣಿಜ್ಯ ಸಂಸ್ಥೆ, ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ, ರಾಷ್ಟ್ರೀಯ ಆಡಳಿತ ಹಾಗೂ ವಾಣಿಜ್ಯ ಸಂಸ್ಥೆ, ರಾಷ್ಟ್ರೀಯ ಪ್ರಾಣಿ ನಿಯಂತ್ರಣ ಸಂಸ್ಥೆ. ಉತ್ತರ ಸ್ನೇಹಿತರೆ ನ್ಯಾಕೋ ಎನ್ನುವುದು ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ. ಇದು 1992ರಲ್ಲಿ ಸ್ಥಾಪಿಸಲಾಯಿತು. ಪ್ರತಿ ವರ್ಷ ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ನ್ಯಾಕೋನ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಅದರಂತೆ ಏಡ್ಸ್ನ ವಿಸ್ತೃತ ರೂಪ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಇದನ್ನು ಪತ್ತೆ ಹಚ್ಚಲು ಎಲಿಸಾ ಎಂಬ ಟೆಸ್ಟನ್ನು ನಡೆಸಲಾಗುತ್ತದೆ. ಅದರಂತೆ ಏಡ್ಸ್ ರೋಗ ಬರಲು ಕಾರಣವಾದ ವೈರಸ್ HIV ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಪ್ರಶ್ನೆ 75, ಗನ್ ಮೆಟಲ್ ಡ್ಯಾಶ್ನ ಒಂದು ಮಿಶ್ರಲೋಹ. ಕಬ್ಬಿಣ, ತಾಮ್ರ, ಚಿನ್ನ, ಅಲ್ಯೂಮಿನಿಯಂ. ಉತ್ತರ ಸ್ನೇಹಿತರೆ ತಾಮ್ರ. ಗನ್ ಮೆಟಲ್ ತಾಮ್ರ, ತವರ ಮತ್ತು ಸತುಗಳ ಮಿಶ್ರಲೋಹಗಳನ್ನು ಒಳಗೊಂಡಿದೆ. ಗನ್ ಮೆಟಲನ್ನು ಗನ್ನ ತಯಾರಿಕೆಯಲ್ಲಿ ಬಳಸುವರು. ಅಗೈನ್ ಕೆಮಿತ ನ್ಯೂ ಕ್ವಶನ್ಸ್. ಸ್ನೇಹಿತರೆ ನಾವು ಮತ್ತೆ ಮುಂದಿನ 25 ಪ್ರಶ್ನೆಗಳಿಂದ ನಾವು ನಿಮ್ಮೊಂದಿಗೆ ಬರುತ್ತೇವೆ. ನಮಗೊಬ್ಬ ಸ್ಪರ್ಧಾರ್ಥಿಗಳು ಮೆಂಟಲ್ ಅಬಿಲಿಟಿಯ ಪ್ರಶ್ನೆಗಳ ಬಗ್ಗೆ ಬೇರೆ ವಿಡಿಯೋ ಮಾಡಿ ಎಂದು ವೈಯಕ್ತಿಕವಾಗಿ ಇಮೇಲ್ಗೆ ಮೆಸೇಜ್ ಮಾಡಿದ ಕಾರಣ ನಾವು ಈವರೆಗೆ 2008ರ ಪ್ರಶ್ನೆ ಪತ್ರಿಕೆ ಯಾವುದೇ ರೀತಿಯ ಮೆಂಟಲ್ ಅಬಿಲಿಟಿಯ ಲೆಕ್ಕಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿರುವುದಿಲ್ಲ. ಆದರೆ ನಾಳೆ ಸ್ನೇಹಿತರೆ ಇದೇ ಮೆಂಟಲ್ ಅಬಿಲಿಟಿಯ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಖಂಡಿತವಾಗಿಯೂ ನಾವು ಹಾಜರಾಗುತ್ತೇವೆ. ಇಂಥ ನಿಮ್ಮ ಮಾಹಿತಿಗಳ ತಂಡ. ಅದರಂತೆ ಸ್ನೇಹಿತರೆ ಇವತ್ತಿನ ರಾತ್ರಿ
ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದ ಟಾಪ್ 50 ಪ್ರಶ್ನೆಗಳು ನಿಮ್ಮ ಮುಂದೆ ನಾವು ಹೊತ್ತು ತರಲಿದ್ದೇವೆ. ಮತ್ತೆ ಬರುತ್ತೇವೆ ಸ್ನೇಹಿತರೆ. ಧನ್ಯವಾದಗಳು.